ಅಪ್ಪ, ಚಿಕ್ಕ ವಯಸ್ಸಿಂದನೂ ರಾಮಾಚಾರಿಗಿಂತ ನಾನಂದ್ರೆ ನಿನ್ಗೆ ತುಂಬಾ ಇಷ್ಟ. ಯಾಕಂದ್ರೆ ನಾನು ಚೆನ್ನಾಗಿ ಓದ್ತಿದ್ದೆ, ನೀನು ಹೇಳ್ದಂಗೆಲ್ಲ ಕೇಳ್ತಿದ್ದೆ ಅಂತ ನನಗೆ ನೀನು ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ನಾನು ನಿನ್ನ ಫ್ಯೂಚರ್ಗೆ ಆಗಿ ಬರ್ತೀನಿ ಅಂತ. ನಾನು ಇಂಜಿನಿಯರಿಂಗ್ ಸೇರಿದ್ದು ನೀನು ಹೇಳ್ದೆ ಅಂತ ಅಲ್ಲ, ನನಗಿಷ್ಟ ಅಂತ. ಓದಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿ ನೀನು ಹಂಗಿಲ್ದೆ ನನ್ನ ಇಷ್ಟದಂಗೆ ಬದುಕೋಣ ಅಂತ. ನಿನ್ನ ಫ್ರೆಂಡ್ ನಿನ್ಗೆ ಹೆಲ್ಪ್ ಮಾಡ್ದ ಅಂತ ನಾನು ಯಾಕೆ ಅವ್ನ ಮಗಳನ್ನ ಮದುವೆ ಆಗಬೇಕು? ನಿನ್ನ ಋಣ ನನ್ನ ಮೇಲೆ ಇರೋದು ಬೇಡ. ನಾನು ಓದಿಗೋಸ್ಕರ ನನಗೋಸ್ಕರ ಏನೇನು ಖರ್ಚು ಮಾಡಿದ್ಯೋ ಅದನ್ನೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ನಂಗೆ ನಿನ್ನ ಜೊತೆ ಇರೋಕೆ ಇಷ್ಟ ಇಲ್ಲ. ನಾನು ಹುಡುಕೋ ಪ್ರಯತ್ನನೂ ಮಾಡಬೇಡ. ದಿವ್ಯಾ, ಬಾಗಿಲು ತೆಗಿ. ಅವನ ಯೋಗ್ಯತೆ ಏನು ಅಂತ ಗೊತ್ತಿದ್ದು ಅವನಿಗೋಸ್ಕರ ಊಟ ಬಿಟ್ಟಿದ್ಯಲ್ಲ, ಇದು ಲವ್ ಅಲ್ಲ ಕಣೆ, ಹುಚ್ಚುತನ. ಹೇಳತ್ತೆ. ಹೌದು, ಹರಿ ಮನೆ ಬಿಟ್ಟು ಹೊಡೋಗಿದ್ದಾನೆ. ಆಗಲ್ಲ, ಅಮ್ಮನ ಕೊಡೋಕ್ಕೂ ಆಗಲ್ಲ, ಅಪ್ಪನ ಕೊಡೋಕ್ಕೂ ಆಗಲ್ಲ. ನನ್ನ ಹತ್ರನೇ ಹೇಳು. ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅದನ್ನು ಕಟ್ಕೊಂಡು ನಿನಗೇನತ್ತೆ? ನಮ್ಮ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತು. ಫೋನ್ ಇಡು. ರಾಮಾಚಾರಿ, ಮಾತಿನ ಮೇಲೆ ನಿಗಾ ಇರ್ಲಿ. ಕಷ್ಟ ಸುಖಕ್ಕಾಗೋದು ಸಂಬಂಧಿಕರೇ ಕಣೋ. ಕಷ್ಟ ಸುಖ ಅಂದಾಗ ಬರೋರು ಫ್ರೆಂಡ್ಸು. ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ತಿಂಡಿ ಆದ್ಮೇಲೆ ಅವ್ರಿಗೆ ಮಾತ್ರ ಕೊಡು. ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಐಮ್ ಸಾರಿ ಮಾರ್ಗಿ, ಬರ್ತ್ಡೇ ದಿನ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಾನು ಮರ್ತಿರ್ಲಿಲ್ಲ ಮಾರ್ಗಿ. ನಮ್ಮ ಅಪ್ಪಗೆ ನಿಜವಾಗ್ಲೂ ಹುಷಾರಿರ್ಲಿಲ್ಲ. ಹೈ ಬಿ ಪಿ ಆಗಿ ಅವ್ರು ತುಂಬಾ ಐ ಆಮ್ ಸೋ ಸಾರಿ. ಅಪ್ಪ ಈಗ ಹೇಗಿದ್ದಾರೆ? ಪರವಾಗಿಲ್ಲ, ಟೆನ್ಷನಲ್ಲಿ ಕೋಪದಲ್ಲಿ ಆಗಿದ್ದಾಗೋಯ್ತು. ಈಗ ನಾವು ಮೊದಲಿನ ಥರ ಇರೋಕ್ಕಾಗಲ್ಲ. ಕಾಲೇಜ್ ಮುಗೀತು, ನಮ್ಮ ಪ್ರಯಾರಿಟೀಸ್ ಚೇಂಜ್ ಆಗಬೇಕು. ಅಮ್ಮನಿಗೆ ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ, ಅದು ನಿನಗೂ ಗೊತ್ತು. ಅವ್ರು ನಮ್ಮ ಪ್ರೀತಿನ ಒಪ್ಪಿರಲಿಲ್ಲ. ನಿನ್ನ ಚೇಂಜ್ ಮಾಡ್ತೀನಿ ಅಂತ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿದೆ. ಅವ್ರು ಯಾವತ್ತೂ ನನ್ನ ಮೇಲೆ ಕೈ ಮಾಡಿರಲಿಲ್ಲ. ನಿನ್ನಿಂದ ನನ್ಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ನಿನ್ನ ವಿಷಯದಿಂದ ಡೈಲಿ ನಮ್ಮ ಮನೇಲಿ ಜಗಳ ಆಗುತ್ತೆ. ನೀನು ಹಿಂಗಿದ್ರೆ ಆಗಲ್ಲ, ನೀನು ಚೇಂಜ್ ಆಗಬೇಕು. ನನಗೋಸ್ಕರ, ಅಮ್ಮನಿಗೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ. ನೋಡ್ ರಾಮಾಚಾರಿ, ನನ್ನ ಕಸಿನ್ಗೆ ಹೇಳಿದ್ದೀನಿ, ಅವನ ಕಂಪನಿಲಿ ನಿನ್ಗೊಂದು ಕೆಲಸ ಕೊಡಿಸ್ತಾನೆ. ಅವನೇ ನನಗೆ ಕೆಲಸ ಕೊಡ್ಸೋದಕ್ಕೆ? ಏನ್ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ? ನಿನಗೆ ನನ್ನ ಹಿಂಸೆ ಆಗುತ್ತೆ, ಅವಮಾನ ಆಗುತ್ತೆ ಅಂದ್ರೆ ಬಿಟ್ಬಿಡು. ಜನ ಕೇಳ್ತಾರೆ ಅನ್ನೋದಕ್ಕೆ ನಾನು ಬದುಕಕ್ಕಾಗಲ್ಲ. ಸಿಂಗಲ್ ಆಗಿದ್ರೆ ಲವರ್ ಇಲ್ವಾ ಅಂತಾರೆ, ಲವರ್ ಇದ್ರೆ ಮದುವೆ ಯಾವಾಗ ಅಂತಾರೆ, ಬ್ರೇಕಪ್ ಆದ್ರೂ ಕೇಳ್ತಾರೆ, ಡಿವೋರ್ಸ್ ಆದ್ರೂ ಕೇಳ್ತಾರೆ. ನಾವು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದೇ ಇದ್ರು ಮಾತಾಡ್ತಾರೆ. ಕೇಳೋರ್ಗೋಸ್ಕರ ಬದುಕಕ್ಕಾಗಲ್ಲ. ನಮ್ಗೆ ಹೆಂಗ್ ಬೇಕಂಗ್ ಬದುಕಬೇಕು. ಏನೋ ಸಿಗರೇಟ್ ಬಿಟ್ಬಿಡು, ಎಣ್ಣೆ ಕಮ್ಮಿ ಮಾಡು ಅಂದ್ರೆ ಯೋಚಿಸ್ಬೋದು. ಅದನ್ನ ಬಿಟ್ಬಿಟ್ಟು ಇವತ್ತು ನಿಮ್ಮ ಅಮ್ಮನಿಗೋಸ್ಕರ, ನಾಳೆ ನಿಮ್ಮ ಅಪ್ಪನಿಗೋಸ್ಕರ, ನಾಡಿದೀನ್ ಯಾವನ್ಗೋಸ್ಕರ ನನ್ನ ಕ್ಯಾರೆಕ್ಟರೇ ಚೇಂಜ್ ಮಾಡ್ತಾ ಹೋದ್ರೆ ನೀನ್ ಇಷ್ಟಪಟ್ಟಿರೋ ರಾಮಾಚಾರಿನೇ ನಿನಗಿರಲ್ಲ. ನಿನ್ನ ಕಳ್ಕೊತೀನಿ ಅನ್ನೋ ಭಯಕ್ಕೆ ಚೇಂಜ್ ಆಗಿರೋ ತರ ನಾಟಕ ಆಡ್ಬೇಕಾಗುತ್ತೆ. ಅದನ್ನೇ ನೀನ್ ನಿಜ ಅಂತ ನಂಬ್ಕೊಂಡು ಖುಷಿಯಾಗಿರ್ಬೇಕಾಗುತ್ತೆ. ಆ ನಾಟಕದ ಬದುಕು ನನಗೆ ಬೇಕಾಗಿಲ್ಲ. ಸರಿ, ನಿಮ್ಮ ಅಮ್ಮನ ಪ್ರಕಾರ ನಾನು ಹೆಂಗಿರ್ಬೇಕು? ಓಹೋ, ನಿಮ್ಮ ಅಪ್ಪನ ತರ ನಿಮ್ಮ ಅಮ್ಮ ಹೇಳಿದಕ್ಕೆಲ್ಲ ಕೋಲೆ ಬಸ್ವನ್ ತರ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಾ? ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ. ಫಸ್ಟ್ ನೀನ್ ಸರಿ ಇದೆ ಅಂತ ನೋಡ್ಕೋ. ಒಳ್ಳೆ ಸ್ಟೂಡೆಂಟ್ ಆಗಿಲ್ಲ, ಅಪ್ಪ ಅಮ್ಮನ್ಗೆ ಒಳ್ಳೆ ಮಗ ಆಗ್ಲಿಲ್ಲ, ಯಾರ ಹತ್ರ ಹೆಸರು ಉಳಿಸ್ಕೊಂಡಿದ್ಯಾ? ನೀನಿಷ್ಟು ಚೀಪ್ ಆಗಿ ಮಾತಾಡಿದ್ರು ಹೋಗಿ ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನೀನ್ ಈ ಜನದಲ್ಲಿ ಸರಿ ಹೋಗಲ್ಲ. ತಪ್ಪು ಮಾಡಿದ್ರೆ ತಾನೇ ಸರಿಪಡಿಸ್ಕೊಳ್ಳೋದಕ್ಕೆ. ಸ್ವಾಭಿಮಾನ ಅಂತ ಬಂದ್ರೆ ಅಪ್ಪನ್ನೇ ದೂರ ಮಾಡ್ಕೊಂಡು ನಾನು. ಕೇಳಿಸ್ಕೊ, ನಾನಿರೋದೇ ಹಿಂಗೆ. ನಾನ್ ನಂದಾರಿಲೇ ಬದುಕೋದು. ರಾಮಾಚಾರಿ ಬೇಕು ಅಂದ್ರೆ ಹಿಂಗೆ ಒಪ್ಕೋಬೇಕಿಲ್ದಿ ಹೋಗ್ತಾರ. ಹೋಗ್ತೀನಿ, ಇನ್ ಯಾವತ್ತೂ ನಾನಿಂಗ್ ಮುಖ ತೋರ್ಸಲ್ಲ. ನಾನು ಹೋದ್ಮೇಲೆ ನಿನಗೆ ಗೊತ್ತಾಗುತ್ತೆ ನನ್ ಬೆಲೆ ಏನು ಅಂತ. ನೀನ್ ಇಲ್ದಿದ್ರೆ ಸತ್ತೋಗ್ಬಿಡ್ತೀನಿ ಅನ್ಕೊಂಡ್ಯಾ? ನೀನ್ ಬರೋ ಮುಂಚೆನೂ ಚೆನ್ನಾಗಿದೆ, ನೀನ್ ಹೋದ್ಮೇಲೂ ಚೆನ್ನಾಗಿರ್ತೀನಿ. ಬಾಟ್ಲಿ ಇಟ್ಕೊಂಡು ಮೂಲೆ ಸೇರ್ಕೊಳ್ಳೋದು ಹೋಗೆ. ನನ್ ಸತ್ರು ನಿನ್ ಬರಬಾರ್ದು. ಹೋಗು. ಸಾರಿ ಬುಲ್ಬುಲ್, ಟಚ್ ಆಗೋಯ್ತು. ಏನು ಬ್ರೇಕಪ್? ನಿನ್ನಂತ ಕ್ಲಾಸ್ ಹುಡುಗಿನ ಮೇಂಟೈನ್ ಮಾಡೋ ಯೋಗ್ಯತೆ ನೀನ್ ನನ್ ಜೊತೆಗ್ ಬಾ.
ಸ್ವರ್ಗ ತೋರಿಸ್ತೀನಿ. ಏಯ್ ಅವನ್ ನೋಡೇನೋ ಎದುರ್ಕೋತಾ ಇದ್ದೀರಾ? ಇವಳು ಸತ್ರು ಬರಲ್ಲ ಅಂತ ಈಗಷ್ಟೇ ಹೇಳ್ದ. ಏನ್ ಮೇಲೆ ಇವಳು ನನ್ ಪ್ರಾಪರ್ಟಿ. ನನ್ಗಿಂತ ಗಂಡ್ಸ್ಬೇಕ ಚಿನ್ನ? ಏಯ್ ಇವಳನ್ನ ತಾಕೊಳ್ರು, ಊಟಿಗೆ ಕರ್ಕೊಂಡು ಹೋಗಿ. ಬುಲ್ಬುಲ್ ಬರಕ್ಕಿಲ್ವಾ? ಅವಳನ್ನ ಪ್ರೀತಿಸೋನು ನಾನೇ, ರೇಗ್ಸೋನು ನಾನೇ, ಇಲ್ಲಿ ರಾಮಾಚಾರಿ ನಾನೇ, ಜಲೀಲಾನು ನಾನೇ.